ಕರ್ನಾಟಕದ ರೈತರಿಗೆ ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತೇಳಿ ಈ ವಿಚಾರವಾಗಿ ಸಾಕಷ್ಟು ಸಾರಿ ಧ್ವನಿ ಎತ್ತಿದ್ರೂ ಕೂಡ ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಚುನಾವಣಾ ಆಯೋಗದ ಮೇಲೆ ಹಾಕ್ಕೊಂಡು ಕಾಲಹರಣ ಮಾಡ್ತಾಯಿದ್ರು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ಸ್ ಬಂದ ಮೇಲೆ ಈಗ 3,256 ಕೋಟಿಯನ್ನು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಕೇವಲ 20% ಮಾತ್ರ ಹಣ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಬೇಡಿಕೆ ಇದ್ದಿದ್ದು ಸುಮಾರು 18,000 ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಆಗಬೇಕು ಅಂತೇಳಿ. ಕಾರಣ 223 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೇಂದ್ರದ ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ ಆಧಾರದ ಮೇಲೆ 223 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿ ಸುಮಾರು 6 ತಿಂಗಳು ಮೇಲಾಗಿದೆ. ಸೊ ಇದುವರೆಗೂ ಕೂಡ ಅವರು ಕೊಟ್ಟಿಲ್ಲ. ಕೊಟ್ಟಿರ್ತಕ್ಕಂಥದ್ದು ಕೇವಲ ಭಿಕ್ಷೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಹೊರತು ಬೇರೇನೂ ಅಲ್ಲ. ಇದು ಮಲತಾಯಿ ಧೋರಣೆ ಅಲ್ಲದೆ ಬೇರೇನೂ ಅಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಇವತ್ತು ಪ್ರತಿಯೊಬ್ಬ ಕರ್ನಾಟಕದ ರೈತರೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಸರ್, ಒಂದು ಕಂತಲ್ಲಿ ಅಷ್ಟೇ ಕೊಟ್ಟಿದ್ದಾರೆ ಅಂತ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ. ಅದನ್ನೇ ಹೇಳಿದ್ನಲ್ಲ, ಈಗ ಕೊಟ್ಟಿರೋದು ಕೇವಲ 20% ಮಾತ್ರ. ನಾವು ಕೇಳಿರುವಂಥದ್ದು 18,000ಕ್ಕೂ ಹೆಚ್ಚು ಅನುದಾನವನ್ನು ಕೇಳಿದ್ದೀವಿ. ಅವ್ರಿಗೆ ಕೊಟ್ಟಿರೋದು ನಮಗೆ ಕೇವಲ 3,000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಸೊ ಬಹುಶಃ ಹಳೆ ಬಾಕಿ ಅಂತ ತಿರ್ಗಾ ಕ್ಯಾತೆ ತೆಗಿಬೋದು. ವರ್ಷನೇ ಮುಗಿದೋಯ್ತು, ಮಳೆ ಬಂತು ಅಂತನೋ ಇನ್ನೇನಾದ್ರು ಒಂದು ಕ್ಯಾತೆ ತೆಗಿಬೋದು. ಕೇಂದ್ರ ಕ್ಯಾತೆ ತೆಗೆದ್ರಲ್ಲಿ ಎಕ್ಸ್ಪರ್ಟ್ಗಳಲ್ಲ, ವಿಷಯ ತಿರ್ಚೋದ್ರಲ್ಲೂ ಎಕ್ಸ್ಪರ್ಟ್ಗಳು. ರೈತರ ಬಗ್ಗೆ ಕಾಳಜಿ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ರೈತಾಪಿ ಸಂಖ್ಯೆ ಜಾಸ್ತಿ ಇದೆ. ಸೊ ತೀವ್ರ ಬರ ಪರಿಸ್ಥಿತಿ ಇದೆ, ತೀವ್ರವಾದಂಥ ನಷ್ಟ ಕೂಡ ಆಗಿದೆ. ರಾಜ್ಯದ ಎಲ್ಲ ಕಡೆ ನಷ್ಟ ಆಗಿದೆ. ಆದರೆ ಅದು ಪ್ರಮುಖವಾದಂಥ ವಿಚಾರ ಆಗ್ಬೋದು ಏನೋ ಅನ್ನೋವಂಥ ಕಾರಣಕ್ಕೆ ರಾಜಕೀಯದಿಂದ ಏನಾದರೂ ಈಗ ನೋಡಿ ಅಭಿವೃದ್ಧಿ ವಿಚಾರನ ಬಿಟ್ಬಿಟ್ಟು ಈಗ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ತಾಳಿ ಭಾಗ್ಯ, ಅರಿಶಿನ, ಕುಂಕುಮ ಈ ವಿಚಾರಗಳು ಚರ್ಚೆ ಆಗ್ತಾಯಿದೆ. ಸೊ ಭಾವನಾತ್ಮಕವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಮತ್ತು ವೇದಿಕೆಗಳಲ್ಲಿ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಮಾಡಿರುವಂಥ ವಿಚಾರಣೆ ಹೊರತು ಕರ್ನಾಟಕದ ರೈತರ ಮೇಲಿನ ರೈತರ ಕಷ್ಟಕ್ಕೆ ಸ್ಪಂದಿಸಿದಂಥ ವಿಚಾರ ಅಲ್ಲ ಇದು.